ವಿಶ್ವಕ್ಕೆ ಧ್ಯಾನ ಹಂಚಿದೆ ಅಂತ ನಮ್ಮ ವಿಶ್ವಗುರು, ನಾವು ಬಸವಣ್ಣನ ನೋಡಿಲ್ಲ, ವಿಶ್ವಗುರು ಯಾರಪ್ಪ ಅಂದರೆ ನಮಗೆ ಸುಭಾಷ್ ಪತ್ರಿಜಿ ಸರ್. ಅವ್ರಿಗೆ ಒಂದು ಜೋರಾಗಿ ನನಗೆ ಅನ್ನಪೂರ್ಣಮ್ಮ ಮಾಸ್ಟ್ರು, ನನಗೆ ಇವತ್ತು ಇಲ್ಲಿ ಕೂಡಕ್ಕೆ ನನಗೆ ಕಾರಣೀಭೂತರಾದ ಅನ್ನಪೂರ್ಣಮ್ಮ ಮಾಸ್ಟ್ರಿಗೆ ನನಗೆ ಧ್ಯಾನ ಕಲಿಸಿದ ಗುರು ಅವರು. ಆ ಮೇಡಮ್ಗೆ ಒಂದು ಸಲ ಜೋರ. ಈ ಒಂದು ಕಾರಣಕ್ಕೆ ನಾನು ಇಲ್ಲಿ ಬಂದು ಕೂತು ನಿಮಗೆ ಧ್ಯಾನ ಹೇಳ್ಕೊಡ್ಬೇಕಂತಂದಾಗ ನನಗೆ ಹನುಮಂತರಾವ್ ಸರ್ ಫೋನ್ ಮಾಡಿದರು, ಮೇಡಮ್ ಹಿಂಗಿದೆ ಬರಲಿ ಅಂತ. ಆಯಿತು ಸರ್ ಬರ್ತೀನಿ ಅಂದೆ. ಅವ್ರಿಗೊಂದ್ಸರಿ ನಾನು ಕೃತಜ್ಞತೆ. ಈ ಮಂಡಲ ಧ್ಯಾನದಲ್ಲಿ 41 ದಿವಸ ಮಂಡಲ ಧ್ಯಾನದಲ್ಲಿ 11ನೇ ದಿವಸದಲ್ಲಿ ಇವತ್ತು ನನಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಹೆಸರು ಸುಮಾ. ಈಗ 25 ವರ್ಷ ಆಯ್ತು ನನ್ನ ಮದುವೆ ಆಗಿ. ಆಮೇಲೆ ರೆಡ್ಡಿ ಬಂದರು, ಭಾಸ್ಕರ್ ರೆಡ್ಡಿ ಅಂತ. ಆ ರೆಡ್ಡಿ ಬಂದಮೇಲೆ ನನ್ನ ಜೀವನ ಕಳೆ ಆಯಿತು. ನನ್ನ ಪತಿಗೆ, ನನ್ನ ತಂದೆ ತಾಯಿಗೆ, ನನ್ನ ಮಕ್ಕಳಿಗೆ ನಾನು ಅವ್ರಿಗೊಂದ್ಸರಿ ಜೋರು ಕೃತಜ್ಞತೆ. ನಾನು ಈ ಧ್ಯಾನಕ್ಕೆ ಬಂದು 15 ವರ್ಷ ಆಯ್ತು ರೀ. 15 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ. ನನ್ನ ಜೀವನ ಹೆಂಗಿತ್ತು ಅಂದರೆ ಒಂದು ಕಲ್ಲು ಬಂಡೆ ಆಗಿತ್ತು. ಆ ಬಂಡೆನ ಶಿಲೆ ಆಗಿದ್ದು ಯಾವುದ್ರ ರೂಪದಲ್ಲಿ ಅಂದರೆ ಧ್ಯಾನ ಅನ್ನೋ ರೂಪದಲ್ಲಿ ನಾನು ಶಿಲೆ ಆಗಿದ್ದೀನಿ. ಆ ಶಿಲೆ ಅಂತ ಹೇಳ್ಕೊಳಕ್ಕೆ ನಾನು ಭಾಳ ಖುಷಿ ಪಡ್ತೀನಿ. ಯಾಕಂದರೆ ಅಜ್ಞಾನದಲ್ಲಿ ಇದ್ವಿ, ನಾವು ತಿಳ್ಕೊಂಡ್ವಿ. ನಾನು ಯಾರು, ನನ್ನ ವ್ಯಕ್ತಿತ್ವ ಅಂತ ನಾನು ತಿಳ್ಕೊಂಡ್ಮೇಲೆ ಆ ಶಿಲೆಗೆ ಒಂದು ಕಳೆ ಬಂತು. ಆ ಕಳೆ ಯಾವುದ್ರಲ್ಲಿ ಬಂತು ಅಂದರೆ ಧ್ಯಾನದಲ್ಲಿ ಬಂತು. ಹಾಗಾಗಿ ನಾನು ಎಲ್ಲೇ ಹೋದ್ರೂ ನಾನು ಈ ಮಾತು ಹೇಳ್ತೀನಿ. ನಾನು ಅನ್ನಪೂರ್ಣಮ್ಮ ಮಾಸ್ಟರ್ ಮನೆಯಲ್ಲಿ 41 ದಿವಸ ಧ್ಯಾನ ಇಟ್ಕೊಂಡಿದ್ರು. ಇವಾಗ ಹೆಂಗೆ ನಿಮ್ಗೆಲ್ಲರೂ ಕರೆಸಿ ಕೂಡಿಸಿದ್ದಾರೆ, ಅಕ್ಕಪಕ್ಕದವರು ನಮ್ಮ ಮನೇಲಿ ಧ್ಯಾನ ಐತೆ ಬನ್ನಿ ಅಂತ. ನಾವು ಅವಾಗ ಬಸವೇಶ್ವರನಗರದಲ್ಲಿ ಇದ್ವಿ. ಅವರು ಆಂಟಿ ನಮ್ಮ ಮನೆ ಎದುರು ಮನೆಗೆ ಇದ್ರು, ಅವರು ಅನ್ನಪೂರ್ಣ ಆಂಟಿ ಅಂತ. ನಮಗೆ ಧ್ಯಾನ ಅನ್ನೋದೇ ಗೊತ್ತಿಲ್ಲ. ಆ ಮೇಡಮ್ ನನಗೆ ಅರ್ಶಿನ ಕುಂಕುಮ ತಗೊಂಡು ಫಂಕ್ಷನ್ ಕರಿಯಕ್ಕೆ ಬರ್ತಾರಲ್ಲ, ಮಗಂದ ನಾಮಕರಣ ಐತಮ್ಮ ಬನ್ನಿ ಅಂತ ಕರಿಯಕ್ಕೆ ಬರ್ತಾರೆ, ಸೀಮಂತ ಐತಂತ ಕುಂಕುಮ ಹಚ್ಚಿ ಕರಿಯಕ್ಕೆ ಬರ್ತಾರಲ್ಲ, ಅದೇ ರೀತಿ ಆಂಟಿಗೆ ಅರ್ಶಿನ ಕುಂಕುಮ ತಗೊಂಡು ನಮ್ಮನೆ ಕರೀಲಿಕ್ಕೆ ಬಂದಿದ್ರು. ಏನು ಕರಿಯಕ್ಕೆ ಬಂದಿದ್ರು, ನಮ್ಮನೆಯಲ್ಲಿ 41 ದಿವಸ ಧ್ಯಾನ ಇದೆ, ನೀವು ಅತ್ತೆ ಸೊಸೆ ಇಬ್ರು ಬನ್ನಿ ಅಂತ ಕರಿಯಕ್ಕೆ ಬಂದರು. ಕರಿಯಕ್ಕೆ ಬಂದಾಗ ಏನಾಯಿತು, ನಮ್ಮ ಅತ್ತೆಗೆ ಕರೆದ್ರು, ನನಗೂ ಕರೆದ್ರು. ನನಗೆ ಹೋಗ್ಬೇಕಂತ ಆಸೆ. ನಮ್ಮ ಅತ್ತೆ ಇದ್ದು, ಯಾವ ಧ್ಯಾನಕ್ಕೆ ಹೋಗ್ತಿದ್ದಿ, ಎಲ್ಲ ಬಿಟ್ಟು ನಿಂತವ್ರಿಗೆ ಎಲ್ಲ ಧ್ಯಾನ, ನೀವು ಸಂಸಾರಸ್ಥರುಗಳು ಧ್ಯಾನ ಯಾರು ಮಾಡ್ತಾರೆ, ಹೋಗ್ಬೇಡ ಅಂತ ಅವರು. ಇಲ್ಲತ್ತೆ ಕರೀತಾರೆ, ಹೋಗ್ಬರನ್ನ. ಮನೆ ಎದುರಿಗೆ ಬಾಗಿಲು ತೆಗೆದ್ರೆ ಅವ್ರ ಮನೆ ಕಾಣುತ್ತೆ. ಹೆಂಗತ್ತೆ ಅವ್ರು ಮತ್ತೆ ಕರೆದಿಲ್ಲ ಅಂದರೆ ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ನಾವು ಹೋಗೋಣ ಅಂದರೆ ಕಳಿಸ್ಲಿಲ್ಲ. ಹೋಗ್ಬಿಡಂತ ಸುಮ್ಮನಾದೆ. ಯಾಕಂದರೆ ದೊಡ್ಡವ್ರ ಮಾತು ಮೀರು ಹೋಗ್ಬಾರ್ದಲ್ಲ ನಾವಾಗಲಿ. ಹಂಗಾಗಿ ಹೋಗಲಿಲ್ಲ. ಮತ್ತೆ ಸಾಯಂಕಾಲ ಬಂದರು ಆಂಟಿ. ಅಲ್ಲ ಸುಮಾ, ಅಷ್ಟು ಹೇಳಿದ್ದೀನಿ, ಯಾಕಮ್ಮ ಬಂದಿಲ್ಲ ನೀವು, ಬರ್ರಿ ಭಾಳ ಚೆನ್ನಾಗಿರುತ್ತೆ ಧ್ಯಾನ ಅಂತ. ಅವಾಗ 2ನೇ ದಿವಸನೂ ಕಳಿಸ್ಲಿಲ್ಲ. ಆಮೇಲೆ 3ನೇ ದಿವಸ ಮತ್ತೆ ನೋಡ್ರಿ, ಧ್ಯಾನ ಅನ್ನೋದು ಹೆಂಗೆ ಸೆಳೆತ ಅಂದರೆ ನಮ್ಮ ಮನೆ ಕಳಿಸ್ವಲ್ರು, ಅವ್ರು ಬಿಡುವಲ್ರು. ನಾನಲ್ಲಿ ನಮ್ಮ ಮನೆಯವ್ರಿಗೆ ಅಂದೆ, ಅಲ್ಲ ಅವರು ಕರೀತಾರ, ನಾನು ಕಳಿಸ್ವಲ್ ನಿಮ್ಮಮ್ಮ, ನೀನನ್ನು ಹೇಳೋ ನಿಮ್ಮಮ್ಮಗಂತ ನಾನು. ಬೇಡಪ್ಪ, ಮತ್ತೆ ನಾನು ಹೇಳಿದ್ರೆ ಏಂಟಿ ಬರೋ ಮಾತಾಡ್ಯಾರ ಅಂತ ನನ್ನ ಮೇಲೆ ಜಗಳ ಮಾಡ್ತಾಳೆ ನಮ್ಮಮ್ಮ. ನೀವು ಅತ್ತೆ ಸೊಸೆ ಏನೇನೋ ಮಾಡ್ಕೊಳ್ರಿ, ನಾನು ಬೇಡ ಅಂಬೋದಿಲ್ಲ ಅಂದರು. ನಮ್ಮ ಅತ್ತೆಗೆ ಏನಂದರೆ ಈ ಟಿ ವಿ ಅಂದ್ರೆ ಭಾರಿ ಇಷ್ಟ, ಸೀರಿಯಲ್, ಭಾಳ ಸೀರಿಯಲ್ ಪ್ರಿಯರವರು ನಮ್ಮ ಅತ್ತೆ. ಅಂದರೆ ಒಬ್ಬರೇ ನೋಡ್ತಿದ್ದಿಲ್ಲ ರೀ, ಜೊತೆಗೆ ನಾನು ಕೂತ್ಕೋಬೇಕು, ಅದ್ರ ಜೊತೆ ಕಾಮೆಂಟ್ ಮಾಡಬೇಕು. ಸೊಸೆನ ಬೈದಾರಂದ್ರೆ ನಮ್ಮ ಅತ್ತೆಗೆ ಬಲ್ ಖುಷಿ. ಅಂದರೆ ಹಂಗೆ ಕಾಮೆಂಟ್ ಮಾಡ್ಬೇಕು ನಮ್ಮ ಅತ್ತೆಗೆ. ಅತ್ತೆನ ಬೈದ್ರೆ ನನಗೆ ಖುಷಿ. ಅವಾಗ ಆ ಒಂದು ಅಜ್ಞಾನದಲ್ಲಿ ಇದ್ವಿ ನಾವು. ಆದರೆ ಕಳಿಸ್ಬೇಕಂದ್ರೆ ಅವರು ನನ್ನ ಕಳಿಸ್ತಿರ್ಲಿಲ್ಲ. ಹೆಂಗಪ್ಪ ಮಾಡೋದು ಅಂತ ನಾನಂದರೆ ಅವಾಗ ಕಳಿಸ್ಲೇ ಇಲ್ಲ. ಆಮೇಲೆ ಮತ್ತೆ ಮಾರನೇ ದಿನ ಮತ್ತೆ ಆಂಟಿ ಬಂದರು. ನಮ್ಮ ಅತ್ತೆಗೆ ಏನು ಅನಿಸ್ತು, ಏನು ಇಂಥ ಪರಿ ಗಂಟು ಬಿದ್ದುಬಿಟ್ಟಾಳ ಅಂದ್ರೆ, ದೂರ ಅಂದ್ರೆ ಏನು ಅನಿಸ್ತಿದ್ದಿಲ್ಲಲ್ಲ ಮನೆ ಎದುರಿಗೆ. ನೋಡಪ್ಪ ಮನೆಗೆ ಕರೆದ್ರು ಬರಲಿಲ್ಲ ಅಂತ ಅನ್ಕೊಂತಾರನಂತ ಇವತ್ತು ಒಂದಿನ ಹೋಗಿ ಬಾ ಅಂತ ಹೇಳಿದರು. ಆಯ್ತು ಬಿಡಪ್ಪ, ಇಷ್ಟನ್ನ ನನಗೆ ಅವಕಾಶ ಮಾಡಿಕೊಟ್ರಲ್ಲ ಅಂತ ನಾನು ನಮ್ಮ ಅತ್ತೆನ ಕರೆದೆ, ಬಾ ಅತ್ತೆ ಹೋಗೋಣ ಅಂತ. ಬೇಡಪ್ಪ, ನೀನು ಕರೆದಾಳ, ಒಂದು ಅರ್ಧ ಗಂಟೆ ಇತ್ತು ಬಂದ್ಬಿಡು ಸಾಕು ಅಂದರು. ನನಗೆ ಧ್ಯಾನ ಅನ್ನೋದೇ ಗೊತ್ತಿಲ್ಲ ಏನು ಅಂತಾನೆ. ಅಲ್ಲಿ ಹೋದೆ. ಅಲ್ಲಿ ಹೋದ್ರೆ ಒಂದು 25-30 ಜನ ಕೂತಿದ್ರು. ಆಮೇಲೆ ಹಿಂಗೆ ಕೂತ್ಗ ಕಣ್ಮುಚ್ಕೊಂಡು ಕೂಡು, ಶ್ವಾಸದ ಮೇಲೆ ಧ್ಯಾಸ ಇರಲಿ, ಉಸಿರಾಟದ ಮೇಲೆ ನೀವು ಕೂಡ್ರಿ, ಆಮೇಲೆ ಏನೇ ಆಲೋಚನೆ ಬಂದ್ರೂ ಅದನ್ನ ಕಟ್ ಮಾಡಿರಿ ಅಂತ ಎಲ್ಲ ಧ್ಯಾನದ್ದು ಮೆಥಡೆಲ್ಲ ಹೇಳಿ ಕೂಡಿಸಿದ್ರು. ನಾನು ಕೂತೆ 1 ಅವರ್, 11ರಿಂದ 12 ಗಂಟೆವರೆಗೆ ಧ್ಯಾನ ಇತ್ತು ಅವ್ರ ಮನೇಲಿ. ಕೂತೆ ಧ್ಯಾನ ಮಾಡಿದೆ. ಧ್ಯಾನದಲ್ಲಿ ಫಸ್ಟ್ ಸಿಟ್ಟಿಂಗ್ನಲ್ಲಿ ಏನು ಅನ್ನಿಸ್ತು, ಒಂದು ಪ್ರಕೃತಿ ಮಧ್ಯದಲ್ಲಿ ನಾನು ಕೂತಿದ್ದೀನಿ, ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ದಾವೆ, ನನಗೆ ದೇವ್ರುಗಳೆಲ್ಲ ಕಾಣ್ತದವು ಕಣ್ಣಿಗೆ. ಒಂಥರ ಪೀಸ್ ಆಫ್ ಮೈಂಡು, ಭಾಳ ಖುಷಿ ಅನ್ನಿಸ್ತು. 1 ಗಂಟೆ ಧ್ಯಾನ ಮಾಡಿದರೆ ನನಗೊಂದು 10 ನಿಮಿಷ ಅಂದಂಗೆ ಆಯಿತು. ಆಮೇಲೆ ಓಕೆ ಹೇಳಿದರು. ಓಕೆ ಹೇಳಿದ್ಮೇಲೆ ಎದ್ದೇಳ್ರಿ ಅಂತ ಅಂದಾಗ ಅವಾಗ ಅವ್ರವ್ರ ಅನುಭವಗಳು ಕೇಳಿದರು. ನಿನಗೇನಾಯಿತು ಅಂದ್ರೆ ಅವ್ರವ್ರ ಅನುಭವ ಅವ್ರು ಹೇಳ್ಕೊಂಡ್ರು.
ನನಗೆ ಧ್ಯಾನಕ್ಕೆ ಮುಂದೆ ಯಾವ ರೀತಿ ಕೂತಿದ್ದೆ, ಧ್ಯಾನ ಆದಮೇಲೆ ಯಾವ ರೀತಿ ನನಗೆ ಅನುಭವ ಆತಂದ್ರೆ ಭಾಳ ಚೆನ್ನಾಗಿ ಅನಿಸ್ತು. ಅವಾಗ ನಾನು ಹೇಳಿದೆ, ನಾನು ಹಿಂಗೆ ಪ್ರಕೃತಿ ಮಧ್ಯದಲ್ಲಿ ಕೂತೀನಿ ರೀ, ಹಿಂಗೆಲ್ಲ ಪಕ್ಷಿಗಳು ಕಂಡವು, ಭಾಳ ಖುಷಿ ಆಯಿತು, ಏನೋ ಒಂಥರ ಬೆಟ್ಟನೇ ನಾವು ಕಳಿಸ್ಕೊಂಡಂಗೆ ಆಯಿತು, ಭಾಳ ಹಗುರ ಆಯಿತು ಅಂತ ಹೇಳಿದೆ. ಅವ್ರ ಆಂಟಿ ಏನಂದ್ರು, ನೋಡಮ್ಮ ನಮ್ಮ ಮನೆಗೆ 41 ದಿನ ಇಟ್ಕೊಂಡಿವಿ, ಆಲ್ರೆಡಿ 3 ದಿವಸ ಆಗೈತೆ, ಇನ್ನು 42 ದಿವಸ ಐತೆ, ಕಂಟಿನ್ಯೂ ಬಾ ನೀನು ಅಂತಂದರು. ಆಯಿತು, ಮನೆಗೆ ಬಂದೆ, ನಮ್ಮ ಅತ್ತೆಗೆ ಹೇಳ್ತೀನಿ, ಟಿ ವಿ ಆಫ್ ಮಾಡಿಬಿಟ್ಟೆ, ಮಾಡಿ ಅತ್ತೆ ಧ್ಯಾನ ಮಾಡಿದರೆ ಪಕ್ಷಿಗಳೆಲ್ಲ ಕಾಣ್ತವ, ದೇವ್ರು ಕಾಣ್ತವ, ನಾಳೆಯಿಂದ ನಾನು ನೀನು ಇಬ್ಬರು ಹೋಗೋಣ ಅಂತ ನಮ್ಮ ಅತ್ತೆಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಮುಚ್ಚಿಡ್ಬಿಟ್ಟು 1 ಗಂಟೆ ಹೋಗೈತೆ, ಅದು ಕಾಣ್ತು ಇದು ಕಾಣ್ತು, ಕಣ್ಮಿಸ್ಕೊಂಡ್ರೆ ಏನು ಕಾಣ್ತತ್ತ, ಏನು ಹಿಂಗೆ ಹೇಳ್ತಾಳಲ್ಲ, ಯಾವ ಹೋಗ್ಬೇಡ ಆಕೇನು ದಿನ ಕರಿಯಕ್ಕೆ ಬರ್ತಾಳಂತ ನಿನ್ನ ಒಂದಿನ ಕಳಿಸಿದೆ, ನೀನೇನು ಹಿಂಗೆ ಹಾರಾಡ್ತೀಯಲ್ಲ ಅಂತ. ಆಮೇಲೆ ನಮ್ಮ ಮನೆಯವ್ರ ಡ್ಯೂಟಿಯಿಂದ ಬಂದರು, ಅವ್ರಿಗೂ ಹೇಳ್ತಿದ್ದೀನಿ, ಆಯ್ತು ಬಿಡು ಸುಮ್ಮ, ನೀನು ಒಂದಿನ ಹೋಗಿದ್ದಕ್ಕೆ ಎಷ್ಟು ಖುಷಿ ಪಡ್ತೀಯಲ್ಲ, ದಿನ ಹೋದ್ರೆ ನೀನು ಎಷ್ಟು ಖುಷಿ ಪಡ್ತೀಯ, ನನಗೇನೋ ಒಂಥರ ಹೊಸತನ ಅನಿಸುತ್ತೆ, ಏನೋ ಖುಷಿಯಪ್ಪ, ಇದರಿಂದ ಏನೋ ಸಾಧನೆ ಮಾಡ್ತೀವಲ್ಲ ನಾವು ಅಂತ ಭಾವನೆ ಬಂತು ನನಗೆ. ಆಯಿತು, ಮುಗೀತವತ್ತು ರಾತ್ರಿ ನಿದ್ದೆ ಚೆನ್ನಾಗಿ ಬಂತು, ಅವತ್ತು ದಿನ ಇಡೀ ಖುಷಿಯಾಗಿದ್ದೀನಿ. ಮತ್ತು ಮರ್ದಿನ 11 ಗಂಟೆ ಆಯ್ತಲ್ಲ, ಮತ್ತು ನಮ್ಮ ಅತ್ತೆನ ಕೇಳಿದೆ, ಅತ್ತೆ ಭಾಳ ಚೆನ್ನಾಗಿತ್ತು, ಹೋಗನ್ ಬಾ. 11 ಗಂಟೆಯಿಂದ ಏನ್ರಿ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ, ಬೆಳಗ್ಗೆ 10 ಎಲ್ಲ ಡ್ಯೂಟಿಗೆ ಹೋಗ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಅತ್ತೆ ಹೋಗೋಣ ಬಾ ಅಂದರೆ ಕಳಿಸ್ಲಿಲ್ಲ ನಮ್ಮತ್ತೆ, ಏನೋ ಹೋಗ್ಬಿಡಂತ ಒಂದಿನ ಕಳಿಸಿದ್ರೆ ಈಕೆ ನಿಂತ ಪರಿ ಮಾಡ್ತಾಳೆ, ಮತ್ತೆ ದಿನ ಹೋಗ್ಬಿಟ್ರೆ ನನಗೆ ಎಲ್ಲಿ ಕೈ ಸಿಗ್ತಾಳೆ ಈಕೆ ಅಂತ ಬೇಡ ಅಂದರು. ಇಲ್ಲತ್ತೆ ನಾನು ಎಲ್ಲಿ ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ, ನಾನು ನಿನ್ನ ಜೊತೆಗೆ ಇರ್ತೀನಿ, ಇಬ್ಬರು ಹೋಗೋಣ ಬಾ. ಯಾಕೆ ಕಳ್ಸೋದಿಲ್ಲ ಅಂತಂದು ಬಾಲಕ್ಕೆಂಡು ಒಳ ಚಿಲ್ಕಾಕೊಂಡು ಕುಂತ್ಬಿಟ್ಲು ಟಿ ವಿ ನೋಡ್ಕೊಂತ. ನಾನೇನು ಮಾಡಿದೆ, ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು, ನನಗೆ ಧ್ಯಾನದ ಮೆಥಡ್ ಹೇಳ್ಕೊಟ್ಟಿದ್ರಲ್ಲ, ಮಾಡಿದ್ರೆ ಏನು ಲಾಭ ಆಗುತ್ತಲ್ಲ ಅಂತ ಬಾಗಿಲು ಹಾಕ್ಕೊಂಡು ಬೆಡ್ರೂಮ್ನಾಗೆ ಫ್ಯಾನ್ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು 11ರಿಂದ 12 ಗಂಟೆಗೆ ಅದೇ ಟೈಮಿಗೆ ಕೂಡ್ತಿದ್ರಲ್ಲ, ನಾನು ಕಣ್ಣು ಮುಚ್ಕೊಂಡು ಕೂತೆ. ನಮ್ಮತ್ತೆ ಸಿಟ್ಟು ಬಂದ್ಬಿಡ್ತು, ಏನೋ ಒಂದಿನ ಕಳಿಸಿದ್ರೆ ಏನು ಇಂಥ ಪರಿ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಲಲ್ಲ, ಟಿ ವಿ ನೋಡೋಕೆ ನನಗೆ ಬಗ್ಲಾಗೆ ಇಲ್ಲಲ್ಲ, ಬಂದು ಫ್ಯಾನ್ ಆಫ್ ಮಾಡಿಬಿಟ್ಲು. ಎದ್ದಾಳೆ ಏನು ಧ್ಯಾನ ಮಾಡ್ತಿದ್ದಿ, ಧ್ಯಾನ ಮಾಡ್ತಾಳಂತ ಧ್ಯಾನ, ಒಂದಿನ ಹೋಗಿ ಬರಲಿ ಅಂತ ಕಳಿಸಿದ್ರೆ ಈಗೇನು ಧ್ಯಾನ ಮಾಡ್ತಾಳಂತ ಬೈದರು. ಯಾಕತ್ತೆ ಹಂಗೆಲ್ಲ ಮಾಡ್ತೀಯ, ನೀನು ಮಾಡಬಾ ಅಂದರೆ ಮಾಡಬೇಡ ಬಾ ಹೋಗೋಣ ಅಂದರು. ಅವಾಗ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ರೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಿದಾಗ ನಮ್ಮ ಅತ್ತೆಗೆ ಏನು ಅನ್ನಿಸ್ತು, ಅಷ್ಟು ವಿರೋಧ ಮಾಡಿದಾರೆ ಧ್ಯಾನ. ಏನಂದ್ರು ಅವರು, ಮಾರನೇ ದಿವಸ ಅಲ್ಲೇ 11 ಗಂಟೆಗೆ ನಾನು ಸ್ನಾನ ಮಾಡಿ ರೆಡಿ ಆಗ್ತೀನಿ, ಇಬ್ರು ಹೋಗೋಣ ಧ್ಯಾನಕ್ಕೆ ಅನ್ನೋಗ. ಅವ್ರ ಪರಿವರ್ತನೆ ನೋಡ್ರಿ, ನಮ್ಮ ಅತ್ತೆದು ಚೇಂಜಸ್. ನನ್ನ ಮನೇಲಿ ಒಬ್ಬಳೇ ಮಾಡ್ತಿದ್ರು ಅವ್ರಿಗೇನು ಅನ್ನಿಸ್ತೇನೋ, ಬಾ ಹೋಗೋಣ ಇಬ್ರು ಅಂತಂದು ಕರ್ಕೊಂಡು ಹೋದ್ವಿ. ಅಲ್ಲಿಗೆ 4-5 ದಿವಸ ಮುಗ್ದೋಗಿತ್ತು. ಆಯ್ತು ಬಿಡಿ, ನಮ್ಮ ಮಿಕ್ಕಿ ಟೈಮೆಲ್ಲ ಮಾಡೋಣ ಅಂತಂದು ದಿವಸ 41 ದಿವಸ ಎಲ್ಲ ಮುಗ್ದೋಗಿತ್ತ. ಆದರೂ ಇರೋ ದಿವಸ ನಾವು ಹೋಗೋಣ ಅಂತಂದು ಹೋದ್ವಿ, ಕಂಟಿನ್ಯೂ ಹೋದ್ವಿ, ಬಿಡಲಿಲ್ಲ. ಒಂದು 35 ದಿವಸ ಅಂತೂ ಹೋದ್ವಿ. ಹೋದಾಗ ದಿನ ಒಬ್ಬರು ಮಾಸ್ಟ್ರು ಬರೋರು. ನಮಗೆ ಹೊಸದು, ಅವಾಗ ಧ್ಯಾನ ಅಂದರೆ ಏನಂತ ಗೊತ್ತಿಲ್ಲ. ಅವು ಮಾಸ್ಟ್ರು ಹೇಳ್ದಂಗೆಲ್ಲ ನನಗೆ ತಲೆ ಕೂಡವು. ಆ ಧ್ಯಾನದಲ್ಲಿ ಏನು ಅಂತಿದ್ರು, ನಾವು ಏನು ಅನ್ಕೊಂತೀವಿ ಅದಾಗುತ್ತೆ, ಕಾಮಧೇನು ಕಲ್ಪವೃಕ್ಷದಲ್ಲಿ ಧ್ಯಾನ ಮಾಡಿದರೆ ಇಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಆವಾಗ ಮುಗೀತು. ಅವ್ರ ಮನೇಲಿ 41 ದಿವಸ ಫಂಕ್ಷನ್ ಮಾಡಿದರು, ಎಲ್ರಿಗೂ ಊಟಕ್ಕೆ ಹಾಕಿದ್ರು, ಮನೆಗೆ ಬಂದ್ವಿ. ಮನೆ ಬಂದಮೇಲೆ ಬಿಟ್ಬಿಟ್ಟೆ ಧ್ಯಾನ ಮಾಡೋದು. ಅಂದರೆ ಗ್ರೂಪ್ ಮೆಡಿಟೇಷನ್ನು ಎಷ್ಟು ಎನರ್ಜಿ ಇರುತ್ತಂದರೆ ನೋಡಿರಿ, ಇವಾಗ ನೀವು ಇಲ್ಲೇ ಮಾಡ್ತಾಯಿದ್ರೆ ನಿಮ್ಗೆ ಎನರ್ಜಿ ನಿಮ್ಗೆ ಅನುಭವ ಆಗಿರುತ್ತೆ. ಈಗ 11 ದಿವಸದಲ್ಲಿ ಎಷ್ಟು ಚೇಂಜಸ್ ಇರುತ್ತೆ. ನನ್ನ ಜೀವನದಲ್ಲಿ ಅದೇ ರೀತಿ ಚೇಂಜಸ್ ಆಗಿತ್ತು. ಅಂದರೆ ಧ್ಯಾನ ಅನ್ನೋದು ಬಿಡಬಾರ್ದು, ಇದು ಕಂಟಿನ್ಯೂ ಇರ್ತಾರೆ. ಇವತ್ತೊಂದಿನ 3 ತಾಸು ಮಾಡಿಬಿಟ್ನಪ್ಪ, ನಾಳೆ ಮಾಡೋದು ಬೇಡ ಅನ್ನಂಗಿಲ್ಲ. ನಾಳೆ ಇವತ್ತಿಂದ ಇವತ್ತೇ ಆ ರೀತಿ ಸಾಧನೆ ಮಾಡ್ದಂಗಲ್ಲ, ನಮ್ಗೆ ಎಫೆಕ್ಟು ನಮಗೆ ಗೊತ್ತಾಗುತ್ತೆ. ನಾನು ಆ ರೀತಿ ಮಾಡಲಿಲ್ಲ, ಬಿಟ್ಬಿಟ್ಟೆ. ಅವಾಗ ಬಿಟ್ಟಿದಾಗ ಏನಾಯಿತು, 2010ರಲ್ಲಿ ನಮ್ಮ ಮನೆಯವ್ರಿಗೆ 2 ವೀಲರ್ಗೆ ಹೋಗುವ ಗಾಡಿಯಲ್ಲಿ ಬರುವಾಗ ಒಂದು ಆಕ್ಸಿಡೆಂಟ್ ಆಯಿತು. ಒಂದು ನಮ್ಮ ರಿಲೇಷನ್ ಮದುವೆ ಇತ್ತು, ಅಲಿಪುರ ಮಾದೇವತತ್ವ ಮಠದಲ್ಲಿ. ಬರುವಾಗ ಗಾಡಿ ಸ್ಕಿಡ್ಡಾಗಿ ಬಿದ್ದರು. ಯಾವ ರೀತಿ ಬಿದ್ದರು ಅಂದರೆ, ಅಲ್ಲಿ ಫಂಕ್ಷನ್ನಾಗೆಲ್ಲ ಫ್ರೆಂಡ್ಸು ಅವರು ರಿಲೇಷನ್ಸ್ ಎಲ್ಲ ಬಂದಿದ್ದರು, ಎಲ್ಲ ಡ್ರಿಂಕ್ಸ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಿ 11 ಗಂಟೆಗೆ ಹೊರಟಿದ್ದಾರೆ. ಅವರು ಎಷ್ಟು ತಡೆದಾರೆ, ಹೋಗ್ಬೇಡಪ್ಪ ರೆಡ್ಡಿ ಹೋಗ್ಬೇಡ ಅಂತಂದ್ರು. ನಮ್ಮ ಮನೆಯವ್ರು ಕೇಳಿಲ್ಲ. ಗಾಡಿ ಹಾಕ್ಕೊಂಡು ಬರುವಾಗ ಅವಾಗ ಫುಲ್ಲು ಮೈನ್ಸ್ ನಡೀತಾ ಇತ್ತು. ಈಗ 15 ವರ್ಷ ಕೆಳಗೆ ಗಾಡಿಯಲ್ಲಿ ಬರುವಾಗ ಸ್ಕಿಡ್ಡಾಗಿ ಬಿದ್ದಾರೆ. ಪುಣ್ಯಕ್ಕೆ ರೋಡ್ನಾಗ ಬಿದ್ದಿಲ್ಲ, ಸೈಡಿಗೆ ಬಿದ್ದಾರೆ. ಗಾಡಿ ಒಂದು ಕಡೆ ಬಿದ್ದಾರೆ, ನಮ್ಮ ಮನೆಯವ್ರು ಒಂದು ಕಡೆ ಬಿದ್ದಾರೆ, ಫೋನ್ ಒಂದು ಕಡೆ ಬಿದ್ದಾರೆ. ನಮಗೇನಂದರೆ ಶನಿವಾರ 4 ಗಂಟೆಗೆ ಹೋದ್ರು, ನಾನು ಭಾನುವಾರ ಬೆಳಿಗ್ಗೆ ಮುಹೂರ್ತ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ರು. ನಾವು ಮದುವೆಗೆ ಹೋಗಿದ್ಬಿಡ್ರಿ ಅಂತ ನಾವು ಸುಮ್ಮನಾಗಿದ್ದು ಮನೆಯಲ್ಲಿ. ಈ ರೀತಿ ಆಗಿರೋದೇ ಗೊತ್ತಿಲ್ಲ. ಆವಾಗ 108ನವರು ಬೆಳಿಗ್ಗೆ ಹಾಲು ತೊಗೊಂಡು ಹೋಗ್ತಾರೆ ನೋಡ್ರಿ, ಇದು ವ್ಯಾನ್ನಾಗ ಕ್ಯಾನ್ ಹಾಕ್ಕೊಂಡು ಹೋಗುವಾಗ ನಮ್ಮ ಮನೆಯವ್ರು ನೋಡಿದ್ದಾರೆ. ನೋಡಿ ಅಯ್ಯೋ ಯಾರೋ ಹಿಂಗೆ ಬಿದ್ದುಬಿಟ್ಟಾರೆ, ಆಕ್ಸಿಡೆಂಟ್ ಆಗೈತೆ ಅಂತಂದು 108ಗೆ ಫೋನ್ ಮಾಡ್ಯಾರ ಅವರು. ಆವಾಗ ಆಂಬುಲೆನ್ಸ್ ಕರ್ಕೊಂಬಂದು ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಬೆಡ್ ಮೇಲೆ ಮಲಗಿಸಿದ್ದಾರೆ. ಇಮಿಡಿಯೇಟಾಗಿ ಕೋಮದಲ್ಲಿ ಹೋಗಿದ್ದಾರೆ. ಎಡಗೈ ಎಡಗಾಲು ಪ್ಯಾರ್ಲೈಸಸ್ಸು, ಏನೇನು ಅವರಿಗೆ ನೆನಪೇ ಇಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ.
ಅದ್ರಾಗ ರಿಪೋರ್ಟ್ನಾಗ ಅನಾಥ ಅಂತ ಬರ್ತಾರೆ. ಅಂದರೆ ಅವ್ರು ಯಾರು ಇಲ್ಲ ಅವರಿಂದ, ಅವರೊಂದೇ ಬಿದ್ದಿದ್ದಾರಲ್ಲ, ಯಾರು ಗೊತ್ತಿಲ್ಲ, ಅವ್ರ ಹೆಸರು ಸಹ ಗೊತ್ತಿಲ್ಲ, ಅನಾಥ ಅಂತ ಬರ್ದಾರ. ಅವಾಗ ಅಲ್ಲಿ ಓಪಡೆ ಕೆಲಸ ಮಾಡೋರು ನಮ್ಮ ಅಮೃತ್ ಲ್ಯಾಬ್ನಾಗೆ, ನಮ್ಮ ಮನೆಯವ್ರು ಈಗಲೂ ಅಮೃತ್ ಲ್ಯಾಬ್ನಲ್ಲೇ ಕೆಲಸ ಮಾಡ್ತಾರೆ. ಅಮೃತ್ ಲ್ಯಾಬ್ ನೋಡಿರಲ್ಲ, ಬಳ್ಳಾರಿಗೆ ಫೇಮಸ್ ಲ್ಯಾಬ್ ಅದು. ಆ ಲ್ಯಾಬಲ್ಲಿ ನಮ್ಮ ಮನೆಯವ್ರು ವರ್ಕ್ ಮಾಡ್ತಾರೆ, ಈಗಲೂ ಅಲ್ಲೇ ಮಾಡ್ತಾ ಇದ್ದಾರೆ. 30 ವರ್ಷ ಆಯಿತು. ಅಲ್ಲಿ ಅಮೃತ್ ಲ್ಯಾಬ್ನ ಕೆಲಸ ಮಾಡೋರು ಅಲ್ಲಿ ಓಪಡೆಗೆ ನೋಡಿದ್ರಂತೆ ನಮ್ಮ ಮನೆಯವ್ರನ್ನ. ಇವ್ರು ಅಮೃತ್ ಲ್ಯಾಬ್ ರೆಡ್ಡಿ ಇವರು ಇಲ್ಲೇ ಹಾಕದಾರ ಅಂದರೆ, ಇಲ್ಲ ಹಂಗೆ ರಾತ್ರಿ ಬಿದ್ದಿದ್ರಂತೆ, ಬೆಳಿಗ್ಗೆ ಆಂಬುಲೆನ್ಸ್ನ ಕರ್ಕೊಂಬಂದಾರೆ ಅಂತ. ಅವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಮೇಲೆ ಅವರು ಅಮೃತ್ ಲ್ಯಾಬ್ ಡಾಕ್ಟ್ರಿಗೆ ಫೋನ್ ಮಾಡ್ಯಾರೆ, ಸರ್ ನಿಮ್ಮ ವರ್ಕರ್ಸು ಈ ಥರ ಆಗೈತೆ, ಇಲ್ಲಿ ಓಪಡೆಗೆ ಅಡ್ಮಿಟ್ ಮಾಡಿವಿ ಅಂತ ಅಂದಾಗ, ಅವಾಗ ನಮ್ಮ ಮನೆಯವರು ಹಿಂಗಾಗೈತೆ ಅಂತ ಗೊತ್ತಾಯಿತು, ನಮಗೂ ಫೋನ್ ಮಾಡಿ ಹೇಳಿದರು. ಅವಾಗ ನಾನು ನಮ್ಮ ಅತ್ತೆ ನಾವು ಎಲ್ಲರೂ ಹೋಗಿ ಓಪಡೆ ನೋಡ್ತೀವಿ, ಏನೇನು ಎಚ್ಚರಿಲ್ಲ ಅವ್ರಿಗೆ. ಡಾಕ್ಟ್ರ್ ಕೇಳಿದೆ, ಟ್ರೀಟ್ಮೆಂಟ್ ನಡೀತಾ ಐತೆ. ಅವ್ರಿಗೆ ಡಾಕ್ಟ್ರ್ ಕೇಳಿದೆ, ಸರ್ ಏನು ಸರ್ ಹಿಂಗಾಗೈತೆ ಅಂದರೆ, ನೋಡಮ್ಮ ತಲೆ ತುಂಬ ಬ್ಲಡ್ ಕ್ಲಾಟ್ ಆಗೈತೆ, ಒಂದು ಕಡೆ ಕ್ಲಾಟ್ ಆಗಿದ್ರೆ ಆಪ್ರೇಷನ್ ಮಾಡ್ತಾಯಿದ್ವಿ, ಈ ಥರ ತಲೆ ತುಂಬ ಕ್ಲಾಟ್ ಆಗೈತೆ, 4 ಡೇಸ್ ನಾವು ಹೇಳೋಕ್ಕಾಗಲ್ಲ ಅಂದರು. ಮತ್ತು ಹೆಂಗೆ ಸರ್ ಅಂದರೆ, ನೀವು ಹೈದ್ರಾಬಾದ್ಗಾದ್ರೂ ಕರ್ಕೊಂಡು ಹೋಗ್ರಿ, ಬೆಂಗಳೂರಿಗಾದ್ರೂ ಕರ್ಕೊಂಡು ಹೋಗ್ರಿ. ನನಗೆ ಅವಾಗ ಎಷ್ಟು ಆಘಾತ ಅಂದರೆ, ಈಗ 15 ವರ್ಷ ಕೆಳಗ್ರಿ, ಏನಪ್ಪ ಹಿಂಗೆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಏನು ನನಗೆ ದಾರಿ ತೋರಿಸ್ದಂಗೆ ಆಗ್ಬಿಡ್ತು. ನನಗೆ ಅವಾಗ ಒಂದೇ ಒಂದು ಜ್ಞಾಪಕ ಆಗಿದ್ದು ಯಾವುದಪ್ಪ ಅಂದರೆ, ಧ್ಯಾನ ಜ್ಞಾಪಕ ಆಗಿದ್ದು. ಆ ಧ್ಯಾನ ಅಂತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ. ನನಗೆ ಅವತ್ತು ದಿನ ಕ್ಲಾಸ್ಗೆ ಓದ್ತಿದ್ದಾಗೆಲ್ಲ ಮಾಸ್ಟರ್ಸ್ ಎಲ್ಲ ಹೇಳ್ತಿದ್ರಲ್ಲ, ಎಲ್ಲ ಅವ್ರವ್ರ ಅನುಭವಗಳು ಅಲ್ಲ, ಅಯ್ಯೋ ಧ್ಯಾನ ಮಾಡಿದ್ರೆ ಹಿಂಗಾಗುತ್ತಲ್ಲ ಅಂತಂದು ಅವಾಗ ಮತ್ತೆ ಧ್ಯಾನ ಜ್ಞಾಪಿಸ್ಕೊಂಡು ಅಲ್ಲಿ ಐಸ್ ರೂಮ್ನಲ್ಲಿ ಒಳಗಡೆ ನಮ್ಮನ್ನ ಒಳಗೆ ಬಿಡಂಗಿಲ್ಲ, ಏನಿಲ್ಲ, ಅಲ್ಲೇ ಹೊರಗಡೆ ಚೇರ್ ಹಾಕೊಂಡು ಕೂತಿದ್ದೆ. ಹಿಂಗೆ ಧ್ಯಾನ ಕೂಡ್ತಾ ಇದ್ದೆ 2 ತಾಸು 3 ತಾಸು ಹಿಂಗೆ ಧ್ಯಾನ ಮಾಡ್ತಾಯಿದ್ದೀನಿ ಹೊರಗಡೆ ಚೇರಲ್ಲಿ ಕೂತು. ನಮಗೆ ರಿಲೇಷನ್ ಜಾಸ್ತಿ ಬರೋರಲ್ಲ, ನಮ್ಮ ಮನೆಯವ್ರು ನೋಡೋಕೆ ಬರೋರು. ಅಯ್ಯೋ ಪಾಪ ಅಂಥ ಪರಿ ಸೀರಿಯಸ್ ಆಗೈತೆ, ಮೇಲೆ ಕಣ್ಣು ಮುಚ್ಕೊಂಡು ಕೂತಾಳೆ, ಎದ್ದಾಳಮ್ಮ ಎದ್ದಾಳು, ಹೋಗೋಣ ಎಲ್ಲನ ಆಸ್ಪತ್ರೆಗೆ, ಬೇರೆ ಹೈಯರ್ ಟ್ರೀಟ್ಮೆಂಟಿಗೆ, ನೀನು ಧ್ಯಾನ ಮಾಡಿದ್ರೆ ನಿನಗೇನು ಬರ್ತತ್ತ, ಹೋಗೋಣ ನಡ್ರಿ ಅಂತ ಅವರೆಲ್ಲ ಫೋರ್ಸ್ ಮಾಡ್ತಾರೆ. ಇಲ್ಲ ರೀ, ಎಲ್ಲಿಗೆ ಹೋಗೋದು ಬೇಡ. ಇವಾಗ ಡಾಕ್ಟ್ರ್ ಹೇಳಿದ್ದಾರೆ, ಒಂದು ಕಡೆ ಆಪ್ರೇಷನ್ ಟ್ರೀಟ್ಮೆಂಟ್ ಗಡ್ಡೆ ಇದ್ರು ಮಾಡ್ತಿದ್ರು, ತಲೆ ತುಂಬ ಕ್ಲಾಟ್ ಆಗೈತೆ, ಏನು ಮಾಡೋಕ್ಕಾಗಲ್ಲ, ನಾನು ಧ್ಯಾನದ ಮೇಲೆ ಭಾರ ಹಾಕಿನಿ, ಧ್ಯಾನದಲ್ಲೇ ಹುಷಾರಾಗ್ತಾರಂತೆ. ಅವ್ರು ಏನು ಹೇಳಿದ್ರು ಕೇಳಲಿಲ್ಲ, ನಮ್ಮ ಅತ್ತೆ ಹೇಳಿದ್ರು ಕೇಳಲಿಲ್ಲ. ಯಾರ ತಗನೋ ಸ್ವಾಮಿ ತಗ ಹೋಗೋಣ, ನಾಗನ್ನ ಹೇಳಿ ಸ್ವಾಮಿ ಬೇಷ ಹೇಳ್ತಾನ, ಅಲ್ಲಿ ಗುಡಿಯಾಗ ಬೇಷ ಹೇಳ್ತಾರೆ, ರಾಘೇಂದ್ರ ಸ್ವಾಮಿ ಗುಡಿಯಾಗ ಬೇಷ ಹೇಳ್ತಾರೆ, ಅಲ್ಲಿ ಹೋಗೋಣ ಅಂದರು. ಗುಡಿ ಬೇಡ, ಗುಂಡಾಂತರ ಬೇಡ, ಬಾ ಧ್ಯಾನ ಮಾಡೋಣ ಅಂತ ಬಗ್ಲ ಕುನ್ಸ್ಕೊಂತಿದ್ದು ನಮ್ಮ ಅತ್ತಿಗೆ. ಇದಕ್ಕೇನು ಹುಚ್ಚಿಡ್ದ್ಬಿಟ್ಟತ್ತೆ, ಬೇಡ ಅಂದ್ರೆ ಕೇಳವಲ್ದು ಅಂತ ಅವರು ಸುಮ್ಮನೆ ಆಗ್ಬಿಟ್ರು. ಕಂಟಿನ್ಯೂ ರೀ, 2 ದಿವಸ ಕಂಟಿನ್ಯೂ ಮಾಡಿದ್ದೀನಿ. 4 ತಾಸು ಕುಂತಲ್ಲೇ ಮಾಡಿದ್ದೀನಿ, ಎಲ್ಲಿ ಹೊರಗೆ ಎದ್ದೋಗಿಲ್ಲ. ಯಾಕಂದರೆ ಅಲ್ಲಿ ಐಸು ರೂಮ್ನಾಗ ನಮ್ಮನ್ನ ಒಳಗೆ ಬಿಡಂಗಿಲ್ಲ, ಸುಮ್ಮನೆ ಹೊರಗೆ ಅದು ಕಣ್ಣಾಗ ನೋಡ್ಬೇಕು, ಹೊರಗೆ ಹೋಗ್ಬೇಕು. ಹಿಂಗೆ 4 ತಾಸು 5 ತಾಸು ಧ್ಯಾನ ಕಂಟಿನ್ಯೂ ಮಾಡ್ತಾ ಇದ್ದಾಗ 4 ದಿವಸ ಬದುಕೋದೇ ಇಲ್ಲ ಅಂದರು. 2 ದಿವಸದಲ್ಲಿ ಕಣ್ ತೆಗೆದು ನೋಡಿದ್ದಾರೆ. 2 ದಿವಸದಲ್ಲಿ ಕಣ್ ತೆಗೆದು ನೋಡಿದಾರಮ್ಮ. ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ, ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. 2 ದಿವಸದಲ್ಲಿ ಕಣ್ ತೆಗೆದು ನೋಡಿದ್ರೆ ಅಂದ್ರೆ ನನಗಿನ್ನೂ ಬಲವಾಗಿ ಇದಾಯಿತು ಧ್ಯಾನದ ಬಗ್ಗೆ, ನನಗಿಷ್ಟು ಚೆನ್ನಾಗಿ ಆಯ್ತಲ್ಲಪ್ಪ ಅಂತ. ಅವಾಗ ಡಾಕ್ಟ್ರು ಕೇಳಿದೆ, ಅಲ್ಲ ಸರ್ ಕಣ್ ತೆಗೆದು ನೋಡಿದ್ರು ಅಂತ ಅಂದರೆ, ನಮ್ಮ ನಿನ್ನ ಪುಣ್ಯ ಚೆನ್ನಾಗೈತೆ, ಹೆಂಗೆ ಬದುಕೇನು ಹೇಳಿ ನಿನ್ನ ಗಂಡ ಅಂದರು. ಆಯಿತು, ಹತ್ರಕ್ಕೆ ಹೋಗಿ ನೋಡ್ತೀನಿ ರೀ. ಸುಮ್ಮನೆ ಕಣ್ ತೆಗೆದು ನೋಡ್ತಾರೆ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ಫ್ಯಾಮಿಲಿ ಏನೇನು ಜ್ಞಾಪಕಿಲ್ಲ, ಎಲ್ಲ ಮರ್ತೋಗ್ಬಿಟ್ಟರು. ಸುಮ್ಮನೆ ಕಣ್ ತೆಗೆದು ನೋಡ್ತಾರೆ. ಸರ್ ಏನು ಸರ್ ಹಿಂಗಂದರೆ, ಇಲ್ಲಮ್ಮ ತಲೆ ತುಂಬ ಬ್ಲಡ್ ಕ್ಲಾಟ್ ಆಗೈತೆ, ಅದು ಕರಿದಂಗಲ್ಲ, ನಿಮ್ಮ ಹುಷಾರಾಗ್ತಾರೆ ನಿಮ್ಮ ಗಂಡ ಅಂದರು. ಮತ್ತು ಯಾವಾಗ ಹುಷಾರಾಗ್ತಾರೆ, ಯಾವಾಗ ಮಾತು ಬರ್ತವೆ ನೋಡಮ್ಮ, ಇವತ್ತು ಬರ್ಬೋದು, 6 ತಿಂಗಳು ಆಗ್ಬೋದು, 6 ವರ್ಷ ಆಗ್ಬೋದು. ಸರ್ ಹಿಂಗಂದ್ರೆ ಹೆಂಗ್ರಿ? ಇಲ್ಲಮ್ಮ 3 ತಿಂಗಳು ಮಾತ್ರ ಇಲ್ಲಿ ಹಾಸ್ಪಿಟ್ಲಾಗ ಇರಬೇಕು, ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಅಂದರು. ಆಯಿತು ಅಂತಂದು 3 ತಿಂಗಳವರೆಗೇನು ಅಲ್ಲೇ ದಿನ ಧ್ಯಾನ ಮಾಡ್ಕೊತಾನೆ ಹಂಗೆ ಇದ್ದಾರೆ. ಮೂನಾಗಿಂದ ಹೊಟ್ಟೆ ಪೈಪ್ ಹಾಕಿದ್ರು, ಆ ಪೈಪ್ನಾಗೆ ಲಿಕ್ವಿಡ್ ಹಾಕಬೇಕು, ಹಾಲು ಗಂಜಿ ನೀರು, ಬರೀ ನೀರಿನ ಅಂಶ ಹಾಕ್ಬೇಕು. ಅದು ಮಗುವನ್ನು ಅಳುತ್ತೆ, ಹಸುವಾಗೈತಂದ್ರೆ. ನನ್ನ ಗಂಡ ಅದು ಸಹ ಅಳ್ತಿದ್ದಿಲ್ಲ. 1 ಗಂಟೆ ಆಗೈತಲ್ಲ, ನನ್ನ ಗಂಡಿಗೆ ಹಸುವಾಗೈತಲ್ಲ ಅಂತಂದು ಟೈಮ್ ನೋಡೇ ನಾನು ಗಂಜಿ ಹಾಕ್ಬೇಕು ಮೂನಾಗ ಹಾಕಿದ್ರೆ ಹೊಟ್ಟೆಗೆ ಹೋಗ್ತಾ ಇತ್ತು ಪೈಪ್ನಲ್ಲಿ. ಅಂಥ ಕ್ರಿಟಿಕಲ್ ಪರಿಸ್ಥಿತಿ ಆಗಿತ್ತು. 3 ತಿಂಗಳು ಹಂಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊಂಡ್ವಿ. ಆಮೇಲೆ ಮನೆಗೆ ಬಂದೆ. ಮನೆ ಬಂದಮೇಲೆ ಒಂದೇ ಸಂಕಲ್ಪ ಅಂದ್ಕೊಂಡೆ, ನನ್ನ ಗಂಡ ಇಷ್ಟು 4 ದಿವಸ ಬದುಕೋದೇ ಇಲ್ಲ ಅಂದರು, ಧ್ಯಾನದಲ್ಲಿ 2 ದಿನದಲ್ಲಿ ಕಣ್ ತೆಗೆದು ನೋಡಿದ್ರು, ಇವರು ಮಾತಾಡ್ತಾರೆ ಅಂತ ಅಂದ್ಕೊಂಡು ಒಂದು ಧ್ಯಾನ ಮಾಡಬೇಕು, ಮಳ್ಳು ಧ್ಯಾನ ಇಟ್ಕೋಬೇಕು ಅಂತಂದು ಮತ್ತೆ ಅನ್ಪೂರ್ಣಾಂಟಿ ನೆನೆಸ್ಕೊಂಡೆ. ಅವ್ರು ಹೆಂಗೆ ಅರ್ಶಿನ ಕುಂಕುಮ ತೊಗೊಂಡ್ಬಂದ್ರು. ನಮ್ಮ ಅತ್ತೆಗೆ ಅಂದೆ, ಅತ್ತೆ ನಾಳೆ ಧ್ಯಾನ ಇಟ್ಕೊತೀನಿ ನಮ್ಮ ಮನೇಲಿ, ಸಣ್ಣದು ಮನೆ, ಈ ಮನೆಗೆ ಎಲ್ಲಿ ಕೂಡಿಸ್ತೀಯ, ಬಂದಾರ ಒಂದು 10 ಜನ ಕೂಡೋಕೆ ಜಾಗಿಲ್ಲ ಅಂತಿದ್ರು. ಇರಲಿ ಬಿಡತ್ತೆ, 10 ಜನದಾಗ ಒಂದು 8 ಜನನ ಬರಲಿ, ಆ ಧ್ಯಾನದ ಎನರ್ಜಿಯಿಂದ ನಮ್ಮ ಮನೆಯವ್ರು ಆರಾಮಾಗ್ತಾರಲ್ಲ. ನಮ್ಮತ್ತೆ ಬೇಡ ಅಂದರು. ಈ ಎಲ್ಲ ಹೌಸಿಂಗ್ ಬೋರ್ಡ್ನಾಗ ಬಂದ್ವಿ. ಅವಾಗ ಬಸವೇಶ್ವರ ನಗರಿಂದ ಹೌಸಿಂಗ್ ಬೋರ್ಡು ಬಾಡಿಗೆ ಮನೆ, ಅಲ್ಲಿಂದ ಅಲ್ಲಿಗೆ ಬಂದ್ವಿ. ಬಂದಾಗ ಏನಾಯಿತು, ಅಲ್ಲೆಲ್ಲ ಬರೀ ಹಳ್ಳಿ ವಾತಾವರಣ. ಹೌಸಿಂಗ್ ಬೋರ್ಡ್ ಅಂದರೆ ಗೊತ್ತಲ್ಲ ನಿಮ್ಗೆ, ಗಾಂಧಿನಗರ ಹೌಸಿಂಗ್ ಬೋರ್ಡ್ ಎಲ್ಲ ಹಳ್ಳಿ ಊರಿಂದ ಬಂದಿರ್ತಾರೆ. ಅಲ್ಲಿ ಮಕ್ಕಳು ಎಜುಕೇಷನ್ ಸಲುವಾಗಿ ಅಲ್ಲಿ ಬಂದಿರ್ತಾರೆ, ಬಾಡಿಗೆಗಳು ಮನೆ ಮಾಡಿಕೊಂಡು.
ಗಂಟೆ ಸುದ್ದಿ ಹೇಳ್ತಾರೆ. ಹೊರಗಡೆ ಕಟ್ಟೆ ಕೂತ್ಕೊಂಡು ಧ್ಯಾನಕ್ಕೆ ಬಂದ್ರೆ ಒಬ್ರು ಬರ್ವಲ್ರು. ಅವಾಗ ಅರ್ಶಿನ ಕುಂಕುಮ ತೊಗೊಂಡು ಹೋದೆ. ಹಂಗೆ ಹಾಲಲ್ಲಿ ಮಲಸಿದ್ವಿ ನಮ್ಮ ಮನೆಯವ್ರನ್ನ ಮಂಚದ ಮೇಲೆ. ಒಂದು ಜಮಖಾನ ಹಾಕಿದ್ವಿ. ನಮ್ಮತ್ತೆ ಬ್ಯಾಡೆ ಯಾರು ಬರಲ್ಲ ಅಂದರು. ಇಲ್ಲತ್ತೆ ಬರ್ತಾರೆ, ಇವತ್ತು ಬಂದಿಲ್ಲ ಅಂದ್ರೆ ಏನಾಯ್ತು, ಇನ್ನೂ ಟೈಮ್ ಐತಲ್ಲ ಬರ್ತಾರೆ ಬಿಡು ಅಂತಂದು ಅರ್ಶಿನ ಕುಂಕುಮ ತೊಗೊಂಡು ಪ್ರತಿ ಮನೆಗೆ ಒಂದು 15ರಿಂದ 20 ಮನೆಗೆ ಹೋಗಿ ಅರ್ಶಿನ ಕುಂಕುಮ ಕೊಟ್ಟು ಬಂದೆ. ಏನಂತ ಕೊಟ್ಟು ಬಂದೆ, ಅಮ್ಮ ನನ್ನ ಗಂಡಗೆ ಆರಾಮಿಲ್ಲ, ನನ್ನ ಗಂಡನ ಸಲುವಾಗಿ ಧ್ಯಾನ ಮಾಡ್ತಾಯಿದ್ದೀನಿ, ನೀವು ಬನ್ನಿ, ನಿಮಗೂ ಒಳ್ಳೇದಾಗುತ್ತೆ ನನಗೂ ಒಳ್ಳೇದಾಗುತ್ತೆ ಅಂತ ಎಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಮನೆಗೆ ಬಂದೆ. 11 ಗಂಟೆ ಆಯಿತು. ಜಮಖಾನ ಹಾಸಿದ್ವಿ. ನಮ್ಮ ಮನೆಯವ್ರ ಮಂಚದ ಮೇಲೆ ಹಂಗೆ ಮಲಗ್ಯಾರ. ಸುಮ್ಮನೆ ಕಣ್ ತೆಗೆದು ನೋಡ್ತಾರೆ, ಏನೇನು ಜ್ಞಾಪಕಿಲ್ಲ. ಸುಮ್ಮನೆ ಹಿಂಗೆ ಹೊಟ್ಟೆ ಮೇಲೆ ಕೈ ಹಿಂಗಿಟ್ಟೆ, ಕಾಲು ಹಿಂಗೆ ಕ್ರಾಸ್ ಮಾಡಿ ಹಂಗೆ ಮಲಸಿದೆ. ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅತ್ತೆ ಸೊಸೆ ಎದುರು ಬದ್ರ ಕೂತು 11ರಿಂದ 12 ಗಂಟೆ ಆಯಿತು. ನೋಡ್ತೀವಿ, ಕಣ್ ತೆಗೆದು ಧ್ಯಾನ ಮುಗೀತು. ಯಾರ್ಯಾರು ಬಂದಿಲ್ಲ. ನಾನು, ನಮ್ಮ ಅತ್ತೆ, ನಮ್ಮ ಗಂಡ ಮೂವರೇ. ನಮ್ಮ ಅತ್ತೆ ನನ್ನ ಮಗ ನೋಡಿದ್ರು, ಮಗ ಧ್ಯಾನ ಮಾಡ್ತದ ಧ್ಯಾನ ಬ್ಯಾಡ ಅಂದ್ರೆ ಕೇಳೋಲ್ಲ. ಎಲ್ಲರ ಮನೆಗೆ ಮನೆಗೆ ಹೋಗಿ ಕುಂಕುಮ ಹಚ್ಚಿ ಬಂದ್ಲು. ಯಾರು ಬಂದರು ನಿಮ್ಮ ಮನೆಗೆ? ಬ್ಯಾಡ ಅಂದ್ರೆ ಕೇಳುವಲ್ಲೇ. ಹೋಲ್ ಬಿಡತ್ತೆ, ಇವತ್ತು ಬಂದಿಲ್ಲ ಅಂದ್ರೆ ಏನಾಯ್ತು, ನಾಳೆ ಬರ್ತಾರಲ್ಲ. 41 ಒಂದಿನ ಹೋದ್ರೆ ಇನ್ನು 40 ದಿವಸ ಟೈಮ್ ಐತಲ್ಲ ಅಂತ ಹೇಳಿದೆ. ಆದರೂ ಬಿಡಲಿಲ್ಲ. ಮತ್ತೆ ಹೋದೆ ಸಾಯಂಕಾಲ. ಹೆಂಗೆ ನನಗೆ ಬಿಡ್ದಂಗೆ ಹೆಂಗೆ ಕರ್ಕೊಂಡು ಹೋಗಿದ್ರು ಅನ್ಪಣ್ಣ ಆಂಟಿ. ನಾನು ಹಂಗೆ ಹೋದೆ ಧ್ಯಾನ. ಯಾಕಂದ್ರೆ ನನಗೆ ಸಂಕಟ ಐತೆ, ನನಗೆ ನೋವೈತೆ. ಧ್ಯಾನದಲ್ಲಿ ಆರಾಮಾಗ್ತಾರ. ನಮ್ಮದು ಸ್ವಾರ್ಥ ಅಂದರೆ ಧ್ಯಾನದ ಮಾಡಿದರೆ ನನ್ನ ಗಂಡ ಬೇಷ ಆಗ್ತಾರಲ್ಲ ಅಂತ ನನಗೆ ಭಾವನೆ. ನೋಡ್ರಿ, ಒಂದು ಕುಟುಂಬದಲ್ಲಿ ಗಂಡನೇ ಆಸರ ರೀ. ಅವ್ನು ದುಡಿತಾನೋ ಬಿಡ್ತಾನೋ, ಅವ್ ಮನೆಗಿರಲಿ, ಆ ಕಳನೇ ಬೇರೆ. ಹೆಣ್ಮಕ್ಳು ನಾವು ಎಷ್ಟು ದುಡಿದ್ರೂ ವೇಸ್ಟೇ. ನಾವು ಮನೇಲಿ ಅವ್ರು ಏನು ಮಾಡ್ಲಿದ್ರು ಗಂಡ ಅದನಪ್ಪ ಅಂದ್ರೆ ಆ ಬೆಲೆನೇ ಬೇರೆ. ಅಂಥ ಪರಿಸ್ಥಿತಿಯಾಗೆ ನನ್ನ ಗಂಡ ಆ ರೀತಿ ಆಗಿದ್ರು. ಹಾಗಾಗಿ ಮತ್ತೆ ಬಿಡ್ದಂಗೆ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಬಂದೆ. ಮತ್ತೆ ದಿವಸ 3 4 ಹಿಂಗೆ ಕಂಟಿನ್ಯೂ ಬಂದರು. ದಿವಸ ಒಂದು 7 ಜನ ಕೂಡ್ತಾಯಿದ್ರು. ಒಂದು 5-6 ದಿವಸ ಆದಮೇಲೆ ಧ್ಯಾನ ಬಿಡಲಿಲ್ಲ. 41 ದಿವಸ ಧ್ಯಾನ ನಡೀತಾನೇ ಇದೆ. ಆ 41 ದಿವಸದಲ್ಲಿ 30ನೇ ದಿವಸದಲ್ಲಿ ಇದು ಹುಣ್ಣಿಮೆ ಧ್ಯಾನ ಬಂತು ರೀ. ಹುಣ್ಣಿಮೆ ಧ್ಯಾನ ಭಾಳ ಪವರ್ಫುಲ್ಲು. ಅಮಾವಾಸ್ಯೆ ಹುಣ್ಣಿಮೆ ಭಾಳ ಪವರ್ಫುಲ್ಲು. ಅವಾಗ ಏನು ಅಂದ್ಕೊಂಡೆ ಮನಸ್ಸಿನಲ್ಲಿ, ಇನ್ನು ಒಂದು 2 ದಿನದಲ್ಲಿ ಹುಣ್ಣಿಮೆ ಐತೆ ಅನ್ನಂಗೆ ಮೊದಲೇ ಹೇಳಿದೆ ಅವ್ರಿಗೆ, ಅಮ್ಮ ಹುಣ್ಣಿಮೆ ಐತೆ, ಹುಣ್ಣಿಮೆ ಎನರ್ಜಿ ಚೆನ್ನಾಗಿರುತ್ತೆ, 3 ತಾಸು ಧ್ಯಾನ ಮಾಡೋಣ, ಎಲ್ಲರೂ ಅಡುಗೆ ಮಾಡಿಟ್ಟು ಬರ್ರಿ, ನೀವು ಮುಗಿಸ್ಕೊಂಡು ಹೋಗಂತ್ರಿ ಅಂತ. ಆಯ್ತಮ್ಮ ಅಂತಂದು. ಯಾಕಂದ್ರೆ ಅಲ್ಲಿ ಅವ್ರು ಒಂದು 8-10 ದಿವಸ ಆಯ್ತು ಧ್ಯಾನ ಬರೋಕ್ಕೆ. ಅವ್ರಿಗೂ ಧ್ಯಾನದ ಬಗ್ಗೆ ಅನುಭವ ಆಗ್ತಿತ್ತು. ಎಲ್ಲರೂ ಮಿಸ್ ಮಾಡದೆ ಬರ್ತಾಯಿದ್ರು. 30ನೇ ದಿವಸದಲ್ಲಿ ಹುಣ್ಣಿಮೆ ಬಂತು. ಆ ಹುಣ್ಣಿಮೆ ಧ್ಯಾನದಲ್ಲಿ ನಾವು 3 ತಾಸು ಧ್ಯಾನ ಮಾಡಿದ್ವಿ. 3 ತಾಸು ಧ್ಯಾನ ಮಾಡಿದರೆ ನಮ್ಮ ಮನೆಯವ್ರು ಹಂಗೆ ಮಂಚದ ಮೇಲೆ ಹಂಗೆ ಮಲಗಿದ್ದಾರೆ. ಮಾತಿಲ್ಲ, ಕತೆ ಇಲ್ಲ, ಹಂಗೆ ಸುಮ್ಮನೆ ಟೈಮ್ ನೋಡ್ತೀವಿ, ಗಂಜಿ ಹಾಕ್ಬೇಕು, ನೀರು ಹಾಕ್ಬೇಕು, ಧ್ಯಾನ ಕೂತಿದ್ದಾರೆ. ಹಂಗೆ 3 ತಾಸು ಧ್ಯಾನ ಆಯಿತು. ಒಬ್ರು ಸೀನಿಯರ್ ಮಾಸ್ಟ್ರು ಬಂದಾಗ ನಮ್ಮ ಮನೆಯವ್ರ ಪಕ್ಕದಲ್ಲಿ ನಿಂತ್ಕೊಂಡು, ಏನಪ್ಪ ಏನು ಹಿಂಗೆ ಮಲಗಿದ್ರೆ ಹೆಂಗೆ, ನಿನ್ನ ಹೆಸರು ಏನು ಹೇಳು, ಯಾರು ನೀನು ಅಂತ ಪಕ್ಕದಾಗ ನಿಂತ್ಕೊಂಡು ಮಾತಾಡ್ಸಿದ್ರೆ, ನನ್ನ ಹೆಸರು ಭಾಸ್ಕರ್ ರೆಡ್ಡಿ ಅಂತಂದ್ರು. ಅಮ್ಮ ಮಾತಿಲ್ಲ, ನೆನಪಿನ ಶಕ್ತಿ ಇಲ್ಲ, ಎಲ್ಲ ಮರ್ತು ಹೋದರು. 30ನೇ ದಿವಸದಲ್ಲಿ ಮಂಡಲ ಧ್ಯಾನದಲ್ಲಿ ಅಷ್ಟು ಪವರ್ಫುಲ್ಲಾಗಿ ಮನೆಯವ್ರು ಮಾತಾಡಿದ್ರು. ಮಗು ಹೆಂಗೆ ಮಾತಾಡುತ್ತೆ, 2 ವರ್ಷದ ಮಗು ತೊದ್ಲು ಮಾತಾಡುತ್ತಲ್ಲ, ಆ ತೊದ್ಲು ಮಾತು ನನ್ನ ಗಂಡ ಅವತ್ತು ಭಾಸ್ಕರ್ ರೆಡ್ಡಿ ಅಂದರು. ಅವಾಗ ನನಗೆ ಇನ್ನೂ ಬಲವಾದ ನಂಬಿಕೆ ಧ್ಯಾನದಲ್ಲಿ ಬಂತು. ಅಮ್ಮ 4 ದಿವಸ ಬದುಕೋದೇ ಇಲ್ಲ ಅಂದವರು ಇವತ್ತು ನನ್ನ ಗಂಡ ಮಾತಾಡ್ತಿದ್ದಾರಲ್ಲ, ಇವತ್ತು ತೊದ್ಲು ಮಾತಾಡ್ಬೋದು, ನಾಳೆ ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಭರವಸೆ ನನಗಿನ್ನೂ ಗಟ್ಟಿ ಆಯಿತು. ಆ ಸಂಕಲ್ಪ ನನ್ನ ಧ್ಯಾನದಲ್ಲಿ ಇನ್ನೂ ಬೇರೂರ್ತು. ಅವಾಗ 41 ದಿವಸ ಮುಗೀತು. ಹೆಂಗೆ ಮಾಡ್ತಾಯಿದ್ರು. ನಮ್ಮ ಅತ್ತೆ ಏನಂದ್ರು, ಅಲ್ಲೇ ಬರೀ 41 ದಿವಸದಾಗೆ ಇಷ್ಟು ಇರುಕವಾಗಿದ್ದಾರೆ, ನೀನು ಮತ್ತೆ ಇನ್ನು 2 ಸಾರಿ ಇಟ್ಬಿಡು. 41 ದಿವಸ 3 ಮಂಡಲ ಧ್ಯಾನ ಮಾಡಿದ್ವಿ. ಆ ಮನೆ ನಮ್ಮದು ಮನೆ ಆಗಿತ್ತು ಫಸ್ಟು. ಇವಾಗ ನಂದನ ಮನೆ ಆಗೈತೆ. ನಂದನವನ ಅಂತಾರಲ್ಲ, ಗೋಕುಲವನ ಅಂತಾರಲ್ಲ, ಆ ಗೋಕುಲವನ ನನ್ನ ಗಂಡ 3 ಮಂಡಲ ಧ್ಯಾನದಲ್ಲಿ ಕುದುರೆ ಆದಂಗೆ ಆಗ್ಬಿಟ್ರು. ನನ್ನ ಗಂಡ ಫುಲ್ ನೆಲ ಕಟ್ಕೊಂಡು ಹೋಗ್ಬಿಟ್ಟಿದ್ರು. ಹೆಂಗಪ್ಪ ನನ್ನ ಜೀವನ ಅಂತ ಎಲ್ಲ ದಿನ ನಾವು ಹೆಂಗೆ ಧ್ಯಾನ ಮಾಡ್ತಾ ಇದ್ವು ಅಷ್ಟು ರಿಕವರ್ ಆದ್ರು ಮನೆಯವರು. ಅಷ್ಟು ಚೆನ್ನಾಗಾದ್ರು. ನನಗೆ 2 ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ನನ್ನ ಮಕ್ಕಳು ಹೆಂಗೆ ಬೆಳೆದ್ರು ನನಗೆ ಗೊತ್ತಿಲ್ಲ. ಸಣ್ಣ ಮಕ್ಕಳಿದ್ದಾಗ